ಅವಾರ್ಡು ಕೊಡಬೇಕು ಅಂತ ಯಾಕಂದೆ ಅಂದರೆ ಇನ್ನೂ ಇಷ್ಟು ವರ್ಷ ಆದ್ರೂ ನಿಂಗೆ ಮೇಂಟೈನ್ ಮಾಡ್ಕೊಂಡವರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ರಾಷ್ಟ್ರಪತಿಗಳಿಗೆ ಅವಾರ್ಡ್ನ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು. ಆಗಲಿ ಅಣ್ಣ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಕವಿರಾಜ್ ಸರ್ ಹೇಳ್ತಾ ಇದ್ರು ಸಂಜು ಮತ್ತು ಗೀತಾ, ಸಂಜು ವೈಟ್ಸ್ ಗೀತಾ ಬರೀ ಸಿನಿಮಾ ಮಾತ್ರ ಅಲ್ಲ, ಇಟ್ಸ್ ಎನ್ ಎಮೋಷನ್. ಅದಕ್ಕೆ ಆ್ಯಡ್ ಮಾಡ್ತಾ ನಾನು ಹೇಳ್ತೀನಿ, ಇಟ್ಸ್ ಆಲ್ಸೋ ಅ ಬ್ರ್ಯಾಂಡ್. ಅದಕ್ಕೆ ಆದಂಥ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅದರಲ್ಲಿ ನಾನು ಒಬ್ಬಳು. ಸೊ ಇಂತಹ ಒಂದು ದೊಡ್ಡ ಪ್ರಾಜೆಕ್ಟಲ್ಲಿ ನನ್ನನ್ನು ಒಂದು ಪುಟ್ಟ ಭಾಗ ಮಾಡ್ಕೊಂಡಿದ್ದಕ್ಕೆ, ಪುಟ್ಟ ಭಾಗ ಅಲ್ಲ ದೊಡ್ಡ ಭಾಗನೇ ನನಗೆ ಅದು. 3 ಹಾಡುಗಳನ್ನ ಹಾಡಿದ್ದೀನಿ. ಶ್ರೀಧರ್ ಸಂಭ್ರಮ್ ಸರ್, ಐ ಹ್ಯಾವ್ ಅ ಸ್ಪೆಷಲ್ ಗ್ರ್ಯಾಟಿಟ್ಯೂಡ್ ಫಾರ್ ಹಿಮ್ ಇನ್ ಮೈ ಹಾರ್ಟ್. ನಾನು ನನ್ನ ಚಲನಚಿತ್ರದ ಹಾಡುಗಾರಿಕೆಯಲ್ಲಿ ನನ್ನ ಜರ್ನಿ ಶುರು ಮಾಡಿದಾಗ ನಾನು ಹಾಡಿದ ಪ್ರಪ್ರಥಮ ಸಂಗೀತ ನಿರ್ದೇಶಕರು ಶ್ರೀಧರ್ ಸರ್. ಸೊ ಇಟ್ಸ್ ಆಲ್ವೇಸ್ ವೆರಿ ಸ್ಪೆಷಲ್ ಟು ಸಿಂಗ್ ಫಾರ್ ಯು ಸರ್. ಆ್ಯಂಡ್ ಕಿಟ್ಟಿ ಸರ್ ಹಾಗೆ ರಚಿತಾ ರಾಮ್ ಅವರ ಕಾಂಬಿನೇಷನಲ್ಲಿ ಬರ್ತಿರೋಂಥ ಈ ಚಿತ್ರ ನೋಡೋಕ್ಕೆ ನಾನು ನಿಮ್ಮೆಲ್ಲರ ಹಾಗೆ ಕಾತುರದಿಂದ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಕಿಟ್ಟಿ ಸರ್, ನಾಗಶೇಖರ್ ಸರ್ ಆ್ಯಂಡ್ ದ ಎಂಟೈರ್ ಟೀಮ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಪ್ರಾಜೆಕ್ಟ್. ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಒಂದು ಸಾಂಗನ್ನು ಶ್ರೇಯಾ ಘೋಷಾಲ್ ಅವ್ರ ಕೈಲಿ ಆಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಸಂಗೀತ ಕರೆಸ್ಬಿಟ್ಟು ಸಂಗೀತ ಈ ಹಾಡು ಹಾಡಿ ನೀವು ನೋಡೋಣ ಅಂದೆ. ಭಾಳ ಅದ್ಭುತವಾಗಿ ಆಡಿದ್ರು. ಆ ಸಾಂಗನ್ನೇ ಶ್ರೇಯಾ ಘೋಷಾಲ್ ಡೇಟ್ ಸಿಕ್ಕಿದ್ರು ಕೂಡ ಆ ಸಾಂಗನ್ನೇ ರಿಟೈನ್ ಮಾಡ್ತಿದ್ದೀನಿ. ದಟ್ ಇಸ್ ಅ ಸ್ಪೆಷಲ್ ನ್ಯೂಸ್ ಫಾರ್ ಯು ಟುಡೇ. ಥ್ಯಾಂಕ್ ಯು ಸೋ ಮಚ್. ನನ್ನ ತೀಟೆಗಳನ್ನ ಜಾಸ್ತಿ ಇವರೇ ತಡ್ಕೊಳ್ಳೋದು. ಸೊ ಅವ್ರಿಗೂ ಒಂದು ಅವಾರ್ಡ್ ಕೊಡಿಸಿ. ಇಲ್ಲ ಪರವಾಗಿಲ್ಲ. ನಾನೇನು ಮಾತಾಡ್ಬೇಕನ್ನೋದು ನಮ್ಮ ಡೈರೆಕ್ಟರ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಕೇಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಮೊದಲನೇದಾಗಿ ಹೇಳಬೇಕು ಅಂದರೆ ನಮ್ಮ ಡೈರೆಕ್ಟರ್ದು ಹುಟ್ಟಿದ ಹಬ್ಬ, ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತಾ, ಇವತ್ತು ಏನು ನಾವು ಈ ಸಾಂಗ್ ಲಾಂಚ್ ಮಾಡಿದ್ದೀವಿ, ಈ ಸಾಂಗನ್ನು ನಾವು ಸ್ವಿಟ್ಜರ್ಲೆಂಡ್ ಶೂಟ್ ಮಾಡಿದ್ದು. ಭಾಳ ಅದ್ಭುತವಾಗಿ ನಮ್ಮ ಕ್ಯಾಮ್ರಾ ವರ್ಕು ಮತ್ತು ಟೆಕ್ನಿಷಿಯನ್ಸ್ ಎಲ್ಲ ಭಾಳ ತುಂಬಾ ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ. ಜೊತೆಗೆ ಇನ್ನೂ 5 ಸಾಂಗ್ ಇದೆ, ಮತ್ತು 20ನೇ ತಾರೀಕು ಒಂದು ಸಾಂಗ್ ಬಿಡ್ತಾ ಇದ್ದೀವಿ. ಅದಾದ ನಂತರ 2ನೇ ತಾರೀಕಿಗೆ ಪ್ರೀವೆಂಟ್ ಲಾಂಚ್ ಮಾಡಿಬಿಟ್ಟು 6ನೇ ತಾರೀಕಿಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸಿನಿಮಾ ರಿಲೀಸ್ ಮಾಡಲಿಕ್ಕೆ. ಜೊತೆಗೆ ಬರೀ ಕಾರ್ಯಕ್ರಮ ಆಗಿಸಿದಂಥ ನಮ್ಮ ಉಪ್ಪಿ ಸಾರು, ನಮ್ಮ ಮಂಜುನಾಥ್ ಸಾಹೇಬರು, ನಮ್ಮ ಅಧ್ಯಕ್ಷರು ಮತ್ತು ಬಣಕರ್ ಸಾರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಎಲ್ಲರೂ ಹೊಂದಿಸ್ತಾ ನನ್ನ ಮಾತು ಮುಗಿಸಿ. ಮತ್ತು ನಮ್ಮ ಸ್ವಾಮೀಜಿಗಳಿಗೆ ಮಾದಾರ್ ಚೆನ್ನೈ ಸ್ವಾಮೀಜಿಗಳು ಬರ್ತಾವ್ರೆ, ವೇದಿಕೆ ಮೇಲೆ ಆಗಿಸ್ಬೇಕಂತ ಈ ಮೂಲಕ ಥ್ಯಾಂಕ್ ಯು. ಆ್ಯಂಡ್ ಆದಷ್ಟು ಬೇಗ ಬನ್ನಿ. ಸೊ ಫೈನಲಿ ನಿಮ್ಮೆಲ್ಲರಿಗೂ ರಚಿತಾ ಅವರು ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಸಿಗ್ತಾರೆ. ಅವ್ರು ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಸೊ ಫೈನಲಿ ವಿಲ್ ಲ್ಯಾಂಡ್ ವಿತ್ ಕಿಟಪ್ಪ. ತುಂಬ ಅದ್ಭುತವಾದ ಸಂಗೀತ ಮಾಡಿಕೊಟ್ಟಿದ್ದಾರೆ ಶ್ರೀಧರ್, ಥ್ಯಾಂಕ್ ಯು ವೆರಿ ಮಚ್. ಸಂಗೀತ ತುಂಬ ಮುದ್ದಾಗಿ ಹಾಡಿದ್ದೀರ. ನಾನು ನಿಮ್ಗೆ ಹೇಳಿದೆ, ಒಳ್ಳೆ ಜೇನ್ ಥರ ಇದೆ ನಿಮ್ಮ ವಾಯ್ಸ್ ಅಂತ. ಗಾಡ್ ಬ್ಲೆಸ್ ಯು, ನಿಮ್ಗೆ ಒಳ್ಳೇದಾಗಲಿ. ಇನ್ನೂ ಹೆಚ್ಚಿನ ಹಾಡುಗಳು ನೀವು ಹಾಡೋಗಾಗಬೇಕು. ವೇದಿಕೆ ಮೇಲೆ ಇರತಕ್ಕಂಥ ಪರಮ ಪೂಜ್ಯ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ಥ್ಯಾಂಕ್ ಯು ಉಪಿ ಸರ್. ನಿಮ್ಮ ವಿಶಸ್ಸು ಟೋನಿಗೂ ನೀವು ವಿಶ್ ಮಾಡಿದ್ರಿ, ತುಂಬ ಚೆನ್ನಾಗಾಯಿತು ಸಿನಿಮಾ, ಇದು ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಸುರೇಶ್ ಅಣ್ಣ, ಮಂಜುನಾಥ್ ಸರ್, ಬಣಕರ್, ವೇದಿಕೆ ಮೇಲಿರೋ ಎಲ್ಲ ಆತ್ಮೀಯರು, ಶ್ರೀನಾಥ, ಚೇತನ್, ಗೆಳೆಯ, ಸತ್ಯ, ಕಿಟ್ಟಿ, ನಮ್ಮ ಡಿಸ್ಟ್ರಿಬ್ಯೂಟರ್ ಗೋಕುಲ್, ಕವಿಯವರು ಇದರಲ್ಲಿ ಬರೆದಿರೋ ಸಾಲುಗಳು ಕೇಳ್ತಾ ಇದು ಎಷ್ಟು ಸತಿ ಹತ್ತಿದೀವೋ, ಎಷ್ಟು ಸತಿ ಭಾವುಕರಾಗಿದ್ದೀವೋ ಗೊತ್ತಿಲ್ಲ. ತುಂಬ ಅದ್ಭುತವಾದ ಸಾಲುಗಳು ಬರೆದಿದ್ದಾರೆ ಕವಿ. ಥ್ಯಾಂಕ್ ಯು ವೆರಿ ಮಚ್. ಕವಿಗೆ ನಾನು ಮೊದಲು ಭೂಮಿಗಿಳಿದ ಮಳೆ ಹನಿಯು ನೀನೇನು ಆ ಹಾಡಿನ ಬಗ್ಗೆ ತುಂಬ ಚರ್ಚೆ ಮಾಡ್ತಾ ಇದ್ವಿ. ಹೆಂಗ್ರಿ ಹುಟ್ಟುತ್ತೆ ನಿಮಗೆ ಸಾಲುಗಳು ಅಂತ. ಅದ್ಭುತವಾಗಿ ಬರೆದಿದ್ದಾರೆ ಕವಿ, ತುಂಬ ಅದ್ಭುತವಾದ ಹಾಡುಗಳು. ಇನ್ನೂ 4 ಹಾಡುಗಳು ಬಿಡುಗಡೆ ಮಾಡ್ತೀವಿ. ಅದರಲ್ಲಿ 5 ಹಾಡುಗಳನ್ನು ಕವಿನೇ ಬರೆದಿದ್ದಾರೆ. ಒಂದು ಭಾವಗೀತೆ ಬಳಸಿದ್ದೀವಿ ಇಲ್ಲಿ ನಾವು. ಥ್ಯಾಂಕ್ ಯು ಕವಿ, ಥ್ಯಾಂಕ್ ಯು ವೆರಿ ಮಚ್. ಸತ್ಯ ನೋಡಿದ್ರಿ ಅವನ ಕೆಲಸನ ಆನ್ ಸ್ಕ್ರೀನ್ ಇವಾಗ ನೋಡಿದ್ರಿ ನೀವೆಲ್ಲ. ಇದಕ್ಕಿಂತ ದೊಡ್ಡ ಸ್ಕ್ರೀನ್ ಮೇಲೆ ಅವನಿನ್ನೂ ಡೀಟೇಲಿಗೆ ತುಂಬ ಮ್ಯಾಜಿಕ್ ಮಾಡ್ತಾನೆ ಅವನು. ಅವನ ಮ್ಯಾಜಿಕ್ಗೆ ಥ್ಯಾಂಕ್ ಯು. ಬಂದಿದ್ದೀರಿ ಎಲ್ಲೂ. ನಿಮ್ಮೆಲ್ಲರ ಹಾರೈಕೆ ಚಿತ್ರ ತಂಡದ ಮೇಲೆ, ಈ ಸಿನಿಮಾ ಮೇಲೆ, ಸ್ಪೆಷಲಿ ಇಲ್ಲಿ ಕೆಲಸ ಮಾಡೋ ಎಲ್ಲ ಕನ್ನಡಿಗರ ಮೇಲೆ ಇರಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಸಂಜು ವೈಟ್ಸ್ ಗೀತಾ ಚಲನಚಿತ್ರದ 2ನೇ ಮುಂದುವರೆದ ಭಾಗವನ್ನು ನಮ್ಮ ರಾಜಶೇಖರ್ ಅವರು ತುಂಬ
ಕಲಾತ್ಮಕವಾಗಿ ಚಿತ್ರಿಸಿದ್ದಾರೆ ಅಂಥೇಳಿ ನಾನಾದರೂ ಭಾವಿಸ್ಕೊಳ್ತಾ ಇದ್ದೀನಿ. ನಾವು ಅವ್ರಿಗೊಂದು ಮಾತು ಕೊಟ್ಟಿದ್ದೀವಿ, ಸ್ವಾಮೀಜಿಗಳು ಸಹಜವಾಗಿ ಸಿನಿಮಾ ನೋಡಲ್ಲ, ಅವಕಾಶ ಸಿಗೋದಿಲ್ಲ. ಆದರೆ ಈ ಚಿತ್ರನ ನಾನು ಚಿತ್ರದುರ್ಗದಲ್ಲಿ ನೋಡಿ ನಾನೇ ಅದಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಶೇಖರು ಅವರಿಗೆ ಬೆಂಬಲವನ್ನು ಮಾಡಬೇಕಾಗಿದೆ ನಿಮ್ಮ ಸಮ್ಮುಖದಲ್ಲಿ. ನಮ್ಮ ಕಿಟಿ ಸರ್ ಅವರು ಭಾಳ ವರ್ಷಗಳಿಂದ ನಮ್ಮ ಶ್ರೀಮಠದ ಜೊತೆಗೆ ತುಂಬ ಆತ್ಮೀಯವಾಗಿರುವಂಥ ಸಂಬಂಧವನ್ನು ಇಟ್ಕೊಂಡಿರುವಂಥವರು, ತುಂಬ ಪ್ರತಿಭಾವಂತ ನಟರವರು, ಯುವ ನಟರು, ತುಂಬ ಬುದ್ಧಿವಂತರು. ಇವತ್ತಿನ ಚಲನಚಿತ್ರಗಳನ್ನು ನೋಡ್ತಾ ಇದ್ದರೆ ತುಂಬ ವೈಭವೀಕರಣ ಮತ್ತು ದ್ವೇಷದ ಒಂದು ದೃಶ್ಯಗಳು ಮತ್ತು ಒಬ್ಬರಿಗೊಬ್ಬರಿಗೆ ಕಿಚ್ಚನ್ನು ಹೆಚ್ಚಿಸುವಂಥ ಮಾಧ್ಯಮಗಳ ನಡುವೆ ರಾಜಶೇಖರ್ ಅವರು ಒಂದು ಕಲಾತ್ಮಕವಾಗಿರುವಂಥ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಅಂಥೇಳಿ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಸಾಂಗ್ ರಿಲೀಸ್ ಆಗ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಸಂಜು ವೆಡ್ಸ್ ಗೀತಾ ಭಾಗ 1 ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು. ಮ್ಯೂಸಿಕ್ ಆಗಲಿ, ಆ ಫಿಲಮಿನ ಸಿನಿಮಾಟೋಗ್ರಫಿ ಆಗಲಿ, ಡೈರೆಕ್ಷನ್ ಆಗಲಿ, ಎವ್ರಿಥಿಂಗ್ ವಾಸ್ ಸೋ ಅಮೇಝಿಂಗ್. ಸೊ ಈ ಸತಿ ನಮ್ಮೆಲ್ಲರ ಪ್ರೀತಿಯ ವಿ ಶ್ರೀಧರ್ ಸಂಭ್ರಮ್ ಅವರ ಸಂಗೀತದಲ್ಲಿ ಮತ್ತೆ ಅದೇ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ನಾನು ಹಾಡುಗಳನ್ನ ಕೇಳಿದ್ದೀನಿ, ನನಗೆ ಸತ್ಯ ಹೆಗಡೆ ಸರ್ ಸಾಂಗ್ ಕೇಳಿಸಿದ್ದಾರೆ. ಸೊ ಮತ್ತೆ ಅದೇ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾರೆ ಶ್ರೀಧರ್ ಸರ್ ಆ್ಯಂಡ್ ಕವಿರಾಜ್ ಅವರು. ಶೇಖರ್ ಅವರ ನಿರ್ದೇಶನದಲ್ಲಿ ಮ್ಯೂಸಿಕ್ ಯಾವತ್ತೂ ನಮಗೆ ಯಾವುದೇ ರೀತಿಯಲ್ಲಿ ಕಿವಿಗಳಿಗೆ ಇಂಪು ನೀಡೋದನ್ನು ಮರ್ತಿಲ್ಲ ಆ್ಯಂಡ್ ಇಂಪು ನೀಡೋದ್ರಲ್ಲಿ ಅದು ಯಾವತ್ತೂ ಫೇಲ್ ಆಗಿಲ್ಲ. ಇಟ್ ವಾಸ್ ಆಲ್ವೇಸ್ ಪಾಸ್ಟ್ ಇನ್ ಡಿಸ್ಟಿಂಕ್ಷನ್. ಸೊ ಆಲ್ ದಿ ಬೆಸ್ಟ್ ಟು ದಿಸ್ ಬ್ಯೂಟಿಫುಲ್ ಟೀಮ್. ಮತ್ತೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಲಿ ಸಂಜು ವೆಡ್ಸ್ ಗೀತಾ ಅಂತ ದೇವರಲ್ಲಿ ಕೇಳ್ಕೊತ, ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ, ತಂತ್ರಜ್ಞರಿಗೂ ಎಲ್ಲರಿಗೂ ದೇವರು ಆಶೀರ್ವಾದ ಮಾಡಲಿ. ಒಂದು ದೊಡ್ಡ ಸಕ್ಸಸ್ ಈ ಸಿನಿಮಾ ಮತ್ತೊಮ್ಮೆ ನೀಡಲಿ ಈ ತಂಡ ಅಂತ ದೇವರಲ್ಲಿ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಎಕ್ಸ್ಟ್ರಾಡಿನರಿ ಸಬ್ಜೆಕ್ಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೆ ತೊಗೊಂಡಿದ್ದೀನಿ. ಪಿಕ್ಚರ್ 100% ಎಕ್ಸ್ಟ್ರಾಡಿನರಿಯಾಗೇ ಹೋಗುತ್ತೆ. ನಮ್ಮ ಒಂದು ಇದು ಥ್ಯಾಂಕ್ ಯು ವೆರಿ ಮಚ್ ನಾಗಶೇಖರ್ ಮತ್ತು ಅವ್ರ ಟೀಮ್ಗೆ, ಅವ್ರ ಪ್ರೊಡ್ಯೂಸರ್ಗೆ, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ನಮ್ಮ ಗೆಳೆಯರು ಕವಿರಾಜ್ ಅವರು ಅವನು ಸಂಜು ಅವಳು ಗೀತಾ ಅನ್ನೋ ಒಂದು ಲೈನ್ನ ಕೊಟ್ಬಿಡ್ತಾರೆ. ಆ ಲೈನ್ ಜೊತೆನೇ ಸಂಗೀತ, ಆಮೇಲೆ ನಮ್ಮ ಗಿಟಾರಿಸ್ಟು, ರಿದಮಿಸ್ಟು ಎಲ್ಲ ಸೇರಿಕೊಂಡು ಅವನು ಸಂಜು ಅವಳು ಗೀತಾ ಅವರಿಬ್ಬರು ಸೇರಲು ಸಂಗೀತ. ಸೂಪರ್ ಫಿಕ್ಸ್ ಈ ಟ್ಯೂನ್ ಅಂತ ನಾಗಣ್ಣವರು ಒಂದೇ ಮಾತು ಹೇಳ್ತಾರೆ. ಇವರ ಒಂದು ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ. ಯಾವ ಡೈರೆಕ್ಟರ್ನ ಒಂದೇ ಸರ್ತಿಗೆ ಟ್ಯೂನ್ನ ಓಕೆ ಮಾಡಲ್ಲ, ಆಗಲ್ಲ. ಇಷ್ಟು ಜನ ಇಷ್ಟಪಡುವಂಥ ಟ್ಯೂನ್ನ, ಅವ್ರ ಸಿನಿಮಾಗೆ ಬೇಕಾಗಿರೋಂಥ ಟ್ಯೂನ್ನ ಒಂದೇ ಆಲೋಚನೆಯಲ್ಲಿ ಟ್ಯೂನ್ನ ಓಕೆ ಮಾಡ್ತಾರೆ. ದಟ್ ಈಸ್ ದಿ ಸಕ್ಸಸ್ ಆಫ್ ದ ಸಾಂಗ್. ಹಾಗೆ ಎರಡನೇ ಪಾರ್ಟ್ ಮಾಡಬೇಕು ಅಂದಾಗ ಮೊದಲನೇ ಭಾಗದಲ್ಲಿ ಸಂಗೀತ ಹಾಡುಗಳು ಬಹಳ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿತ್ತು. ಎರಡನೇ ಭಾಗ ಮಾಡಬೇಕು ಅಂದಾಗ ಅದೇ ಮೊದಲು ನಮಗೆ ಬಂದಿದ್ದ ಆ ಸವಾಲು, ಆ ಮಟ್ಟಕ್ಕೆ ನಾವು ಹಾಡುಗಳನ್ನ ಮಾಡಲೇಬೇಕು ಅಂತ ಬಹಳ ಮನಸ್ಸಿನಿಂದ ಎಲ್ಲರೂ ಕೆಲಸ ಮಾಡಿದ್ವಿ. ಶ್ರೀಧರ್ ಸರ್ ಅದ್ಭುತವಾದ ಟ್ಯೂನ್ ಕೊಟ್ಟರು. ಇವ್ರು ಹೇಳ್ದಂಗೆ ನಾವು HD ಕೋಟೆಗೆ ಒಂದು ರೆಸಾರ್ಟ್ ಹೋಗಿದ್ವಿ. ಆ ರೆಸಾರ್ಟ್ ನಾವು ಇದ್ದ ದಿನಕ್ಕೆ ಬೇರೆ ಯಾರಿಗೂ ಪ್ರವೇಶ ಇರಲಿಲ್ಲ. ಅಲ್ಲಿ ಹುಲಿ ಅಷ್ಟು ಒಂದು ಏಕಾಂತವನ್ನು ನಮಗೆ ನಾವು ಸೃಷ್ಟಿ ಮಾಡಿಕೊಂಡು ಹಾಡುಗಳನ್ನ ಕಂಪೋಸ್ ಮಾಡಿದ್ವಿ. ಆ್ಯಸ್ ಇಟ್ ಈಸ್ ನಿಮಗೆಲ್ಲ ಗೊತ್ತು, ಬಹುಶಃ ನಾಗಶೇಖರ್ ಅವರ ಅರಮನೆಯಿಂದ ಶುರುವಾಗಿ ಅದರಲ್ಲಿ 1-2 ಹಾಡು ಬರ್ತಿಲ್ಲ. ಸಂಜು ವೆಡ್ಸ್ ಗೀತದಲ್ಲಿ ಒಂದು ಹಾಡು ಬರ್ತಿಲ್ಲ. ಅದು ಬಿಟ್ಟರೆ ಅವರ 7-8 ಸಿನಿಮಾಗಳಲ್ಲಿ ಎಲ್ಲ ಹಾಡುಗಳನ್ನ ಬರ್ಕೊಂಡು ಬಂದಿದ್ದೀವಿ. ಅದೊಂದು ಬಾಂಡಿಂಗ್, ಹೇಳದೇ ಗೊತ್ತಾಗುವಂಥ ಹಾಡು ಬರೀರಿ ಅಂದರೆ ನಾಗಶೇಖರ್ ಅವರ ತಲೆ ಏನಿರುತ್ತೆ, ಅವ್ರಿಗೆ ಏನು ಬೇಕು ಅನ್ನೋ ಅದು ಆಟೋಮೆಟಿಕ್ಕಾಗಿ ಸಿಸ್ಟಮಲ್ಲಿ ಅವರ ಆ ಸಾಫ್ಟ್ವೇರ್ ಡೌನ್ಲೋಡ್ ಆಗಿರುತ್ತೆ ನಮಗೆ. ನಾನು ಅವಾಗ ಆಗ್ರೋ ಕೆಮಿಕಲ್ಸ್ ಅಂತ ಕಂಪ್ನಿಗೆ ದಾವಣಗೆರೆಯಲ್ಲಿ ಸ್ಟೇಜ್ ಶೋ ಡೈರೆಕ್ಟ್ ಮಾಡ್ತಾಯಿದ್ದೆ. ಇವರು ನನಗೆ ಹೇಳಿದ್ರು, ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಎಂದು ಬ್ರಹ್ಮನು. ಕವಿಗಳೇ ಫಿಕ್ಸ್ ಮಾಡಿದ್ನ ಅಂದೆ. ಇವತ್ತು ನಮ್ಮನ್ನು ಅಗಲಿದ್ದಾರೆ, ಅವರನ್ನು ನೆನೆಸ್ಕೋಬೇಕು ನಾನು ಈ ವೇದಿಕೆಯಲ್ಲಿ. ರವಿ ಬೆಳಗೆರೆ ಸರ್ ಫೋನ್ ಬಂತು. ಇದ್ಯಾಕೆ ಇವ್ರು ಫೋನ್ ಮಾಡ್ತಾರೆ ಬಿಟ್ಟು, ಸರ್ ಹೇಳಿ ಅಂದೆ. ಅದೇನೋ ಅದು ಮತ್ತು ಕಿತ್ತಾಕು, ಬಾಕಿಯೆಲ್ಲ ಚೆನ್ನಾಗಿದೆ ಅಂದರು. ನಾನು ಇಲ್ಲ ಸರ್ ಅದರಲ್ಲೇ ಇರೋದು ಮತ್ತು ಅಂತ ನಾನು.
ಆಮೇಲೆ ಹಾಡು ರಿಲೀಸ್ ಆದಾಗ ಸಖತ್ ಖುಷಿಪಟ್ಟು, ಇಲ್ಲ ಯು ಯೂಸ್ ಇಟ್ ವೆರಿ ವೆಲ್. ಆ್ಯಂಡ್ ಹಾಡ್ತಾ ಸೋನು ನಿಗಮ್ ಹಾಡ್ತಾ ಇದ್ರು ಮುಂಬೈಲಿ, ಸಂಜು ಮತ್ತು ಗೀತಾ ಅಂತ ರಿಹರ್ಸ್ ಮಾಡಿದ್ರು. ಹೂ ಹ್ಯಾಸ್ ಕಮ್ ಫಾರ್ ದಿಸ್ ರೆಕಾರ್ಡಿಂಗ್ ಅಂದರು. ಸರ್ ದ ಡೈರೆಕ್ಟರ್ ವಾಟ್ ಅನ್ ಆ್ಯಪ್ ಲಿರಿಕ್ ಫಾರ್ ದಿ ಕಂಪೋಸಿಷನ್, ಇಟ್ ಇಸ್ ವಂಡರ್ಫುಲ್, ಇಸ್ ಗೋಯಿಂಗ್ ಟು ಬಿ ಮೆಗಾ ಹಿಟ್. ಸೊ ಆ ಬ್ಲೆಸ್ಸಿಂಗ್ ಅವತ್ತು ಅದನ್ನೇ ಮಾಡ್ತು. ಈ ಸಿನಿಮಾದಲ್ಲಿ ಕೂಡ ಅದನ್ನೇ ಹೇಳಿದರೆ, ಕ್ಯಾ ಗಾನ ಯಾರು ಅಂತ ಹೇಳಿ ಈ ಹಾಡಿದ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ಗೊಂದು ಕಾಂಪ್ಲಿಮೆಂಟ್ ಕೊಟ್ಟರು. ಇದನ್ನು ಈ ಹಾಡು ಒಬ್ಬ ಜೀನಿಯಸ್ ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸ್ ಮಾಡೋದು ಆಗಿದೆ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನನಗೆ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನನಗೆ ಸಾಂಗ್ಸ್ ಎಲ್ಲ ಕೇಳಿಸಿದ್ರು ನಾಗಶೇಖರ್ ಸರು. ತುಂಬ ಚೆನ್ನಾಗಿತ್ತು ಸಾಂಗ್ಸು. ಸೊ ಫುಲ್ ಕಂಪ್ಲೀಟ್ ಟೀಮ್ನ ಮೀಟ್ ಮಾಡಿದ್ಮೇಲೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ನಾನೇನು ಅಂದ್ಕೊಂಡಿರಲಿಲ್ಲ. ಒಂದು ಗೆಸ್ಟ್ ಅಪಿರಿಯನ್ಸ್ ಅನ್ನೋದಕ್ಕಿಂತನೂ ಒಂದು ಬೆಸ್ಟ್ ಅಪಿರಿಯನ್ಸ್ ಥರ ಒಂದು ಸಿನಿಮಾನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ಸೊ ಐ ಥ್ಯಾಂಕ್ ಹಿಮ್. ಆ್ಯಸ್ ಆ್ಯನ್ ಆ್ಯಕ್ಟರ್ ನಾನೊಬ್ಬ ಪಪೆಟ್ ಅಷ್ಟೇ, ಒಬ್ಬ ಗೊಂಬೆ. ಈಸ್ ಎ ಪಪೆಟಿಯರ್, ಗೊಂಬೆ ಆಡಿಸೋರು. ಸೊ ತುಂಬ ಚೆನ್ನಾಗಿ ಆ್ಯಸ್ ಎ ಪಪೆಟಿಯರ್ ಎಸ್ ಡನ್ ಇಸ್ ಜಾಬ್. ಅವ್ರು ಮಾಡಿದ್ದಾರೆ. ಆ್ಯಸ್ ಎ ಪಪೆಟ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಅವರೇ ಹೇಳಬೇಕು. ಸೊ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ಸಂಜು ವೆಡ್ಸ್ ಗೀತಾ 2ಗೆ ಹಾಗೂ ನಮ್ಮ ಎಂಟೈರ್ ಟೀಮ್ಗೆ ಐ ವಿಶ್ ಆಲ್ ದ ಬೆಸ್ಟ್. ಹಾಗೆ ನಮ್ಮ ಪ್ರೊಡ್ಯೂಸರ್ ಇಲ್ಲೆಲ್ಲೋ ಇದ್ದರು, ಎಲ್ಲೋ ಹೋಗಿದ್ದಾರೆ ಈಗ. ಸೊ ವಂಡರ್ಫುಲ್ ಟೀಮ್, ವಂಡರ್ಫುಲ್ ಪ್ರೊಡಕ್ಷನ್, ವಂಡರ್ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಹಾಗೆ ಡ್ಯಾನಿ ಮಾಸ್ಟರು, ಸತ್ಯ ಹೆಗಡೆ ಸರ್, ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಎಂಟೈರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಬಿಕಾಸ್ ನಾನು ಸಿನಿಮಾ ನೋಡೋಕ್ಕಾಗಿಲ್ಲ, ನಾನು ಶೂಟಲ್ಲಿ ಬ್ಯುಸಿ ಇದ್ದೆ. ಯಾಕಂದರೆ ಈ 22ಕ್ಕೆ ನನ್ನ ಸಿನಿಮಾನು ರಿಲೀಸ್ ಆಗ್ತಾ ಇದೆ, ಪ್ರಭುತ್ವ. ಹಾಗೆ ಎಡಿಟಿಂಗ್ ಸ್ಟುಡಿಯೋಯಿಂದ ತುಂಬ ಜನ, ಯಾರ್ಯಾರು ನೋಡಿದ್ರೋ ಗೊತ್ತಿಲ್ಲ ಸರ್, ಆದರೆ ತುಂಬ ಜನ ಕಾಲ್ ಮಾಡಿದರು, ಯು ಲುಕ್ ಫ್ಯಾಂಟಾಸ್ಟಿಕ್ ಅಂತ. ಸೊ ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ನಮಗೆ ಸಪೋರ್ಟ್ ಮಾಡಿದ್ರು. ಆಗಲೇ ನಾನೆಲ್ಲ ವಾಯ್ಲಿನಿಸ್ಟ್ಗಳು, ಇಟ್ಸ್ ಅ ವಂಡರ್ಫುಲ್ ಟೀಮ್. ನನ್ನೆಲ್ಲ ಸಿನಿಮಾಗೆ ಅವರೇ ನುಡಿಸೋದು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈಗ ಇನ್ನೊಂದು ಹೇಳಬೇಕು. ಸ್ವಿಟ್ಜರ್ಲ್ಯಾಂಡಲ್ಲಿ ನಾನು ಒಂದು ಪ್ರೋಗ್ರಾಮ್ ಹಾಕ್ಬಿಟ್ಟೆ ಸಾಂಗ್ಗೆ ಅಂತ. ಎಲ್ಲವೂ ಹೊಸ ಲೊಕೇಶನ್ಸು, ಯಾರೂ ನೋಡಿಲ್ಲ. ಜುಂಗ್ಫ್ರೋ ಅಂತ ಹಾಕಿದೆ ಫಸ್ಟು. ಜುಂಗ್ಫ್ರೋ ಇಸ್ ಟೂ ಕೋಲ್ಡ್, -12 degrees. ಓಕೆ, ಪರವಾಗಿಲ್ಲ. ಅದೇ ಥರದ್ದು ಮ್ಯಾಚ್ ಆಗೋದು ಇನ್ನೊಂದು ಜಾಗ, ಗ್ಲೇಸಿಯರ್ ಅಂತ. ಈ ಸಾಂಗನ್ನು ಜುಂಗ್ಫ್ರೋ ಮತ್ತು ಗ್ಲೇಸಿಯರ್ 2 ಸ್ವಿಟ್ಜರ್ಲ್ಯಾಂಡ್ ಪ್ಲೇಸ್ಗಳು ತೆಗೆದಿದ್ದೀವಿ. ಜೊತೆಗೆ ಇನ್ನೊಂದು ಆಗೋಯ್ತು, ನಾನೊಂದು ಫಾಲ್ಸ್ ನೋಡ್ಬಿಟ್ಟೆ, ರೈನ್ ಫಾಲ್ಸ್ ಅಂತ. ಇಟ್ ಇಸ್ ಎ ಬಾರ್ಡರ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಜರ್ಮನಿ. ಸ್ವಿಟ್ಜರ್ಲ್ಯಾಂಡ್ಗೆ ಹೋದ ಸಾಕಷ್ಟು ಜನ ಯಾಕೆ ಇದನ್ನು ನೋಡೋಕ್ಕಾಗಲ್ಲ ಫಾಲ್ಸ್ನ ಅಂದರೆ, ಅಲ್ಲಿ ಜರ್ಮನ್ಸ್ ಪರ್ಮಿಷನ್ ಕೊಡಲ್ಲ. ಶಕ್ತಿ ಅಂದ್ಬಿಟ್ಟು ನಮಗೆ ಶಕ್ತಿಬಾಯಿ ಕೋಆರ್ಡಿನೇಟ್ ಮಾಡಿದ್ದು. ಬೆಳಗ್ಗೆ 10 ಗಂಟೆಗೆ ಹೋಗಿ ನಿಂತ್ಕೊಂಡೆ ನಾನು. ನಾವಿದ್ದ ಜಾಗದಿಂದ 3:30 ಗಂಟೆ ಜರ್ನಿ ಇತ್ತು. ಎಲ್ಲರೂ 5:30, 6 ಗಂಟೆಗೆ ಹೊರಡಿಸ್ಬಿಡ್ತಿದ್ದೆ ಎಲ್ಲರೂ. ಸೊ ಪ್ರೊಡ್ಯೂಸರು, ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಚೆನ್ನಾಗಿ ಮಾಡ್ತಿದ್ರು ಪಾಪ. 4 ಗಂಟೆಗೆ ಎದ್ದು ಎಲ್ಲರೂ ಹೊರಡಿಸೋರು. ಐ ಥ್ಯಾಂಕ್ ಎಮ್. ಸೊ ಇಲ್ಲಿ ಈಗ ಮೇಜರ್ ಪ್ರಾಬ್ಲಮ್ ಏನಾಯಿತು, ನಾನು ಹೋಗಿ ನೋಡಿದೆ ಫಾಲ್ಸ್ನ. ನನಗಿರೋದು ಪರ್ಮಿಷನ್ನು ತೋರಿಸ್ತೀನಿ ಇವಾಗ ಸಾಂಗಲ್ಲಿ. ಸ್ವಿಟ್ಜರ್ಲ್ಯಾಂಡು ಬ್ರಿಡ್ಜ್ ಮೇಲಿದೆ, ನನಗೆ ಬೇಕಾಗಿರೋದು ಕೆಳಗಡೆ, ಇಲ್ಲಿ ಬೇಕು ಅಂತ. ಇದು ಜರ್ಮನ್ಸು ಆಗಲ್ಲ ಅಂದರು. ನೀವು ಸಾಂಗ್ ನೋಡಿದ್ರೆ ಹೇಳ್ಬೋದು ಈ ಸಿನಿಮಾ ಹೆಂಗಿರುತ್ತೆ ಅಂತ. ಆಮೇಲೆ ಆ ಟೈಟ್ಲಿಗೆ ಅದೇನೋ ಒಂದು ಪಾಸಿಟಿವ್ ಎನರ್ಜಿ ಇದೆ, ಸಂಜು ವೆಡ್ಸ್ ಗೀತಾ ಅನ್ನೋದು. ಎಲ್ಲದಕ್ಕಿಂತ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ಇವತ್ತು ನಾನು. ನಮ್ಮ ಶ್ರೀನಾಥ್ ಎಲ್ಲಿ ಮಾಮ ಒಂದು ಸತಿ ಹಂಗೆ ಕೂತ್ಕೊಂಡು ಮಾತಾಡ್ಬೇಕಾರೆ ಸುಮ್ಮನೆ ಮಾತಾಡ್ತಾ ಇಲ್ಲ ತೋರಿಸಿದ್ದಲ್ಲ, ಒಂದು ಲೈನು ನಂಬಲ್ಲ ನೀವು, ಅರ್ಧ ನಿಮಿಷದಲ್ಲಿ ಹೇಳಿರ್ಬೋದು ಅವರಷ್ಟೇ. ಅರ್ಧ ನಿಮಿಷ. ನನಗೆ ಹೆಂಗಾಗೋಯ್ತು ಅಂದರೆ, ಏನ್ರಿ ಇಂಥ ಕಥೆನ ಸಂಜು ವೆಡ್ಸ್ ಗೀತಾ 2 ನಿಜ ಹೇಳ್ತೀನಿ ಅಂದರೆ 100% ಶೂರ್ ಶಾಟ್ ಇಟ್ರಿ ಇದು ಅಂತ ಅವಾಗಲೇ ಹೇಳಿದೆ. ಎಲ್ಲ ನಿಜವಾಗ್ಲೂ ನೀವೆಲ್ಲ ನೋಡ್ರ ಮೇಲೆ ನೀವೇ ಹೇಳ್ತೀರಾ, ಈ ಪಿಕ್ಚರ್ ನೀವು ನೋಡ್ರ ಮೇಲೆ ನೀವು ಹೇಳ್ತೀರಾ. ನನಗೆ ಅನ್ನಿಸ್ತು, ಕೇಳ್ತಿದ್ದಂಗೆ ಅನ್ನಿಸ್ತು, ವಾವ್ ಎಕ್ಸ್ಟ್ರಾಡಿನರಿ ಅನ್ನಿಸ್ತು. ಆ ಸಬ್ಜೆಕ್ಟೇ ಅಷ್ಟು ಅದ್ಭುತವಾಗಿ ಮಾಡಿದ್ದೀರಾ. ಮೇಕಿಂಗು ಹಂಗೆ ಇದೆ, ಎಲ್ಲವೂ ಚೆನ್ನಾಗಿದೆ. ನಾಗಶೇಖರ್, ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಗುರುವೇ, ನೀವು ಅಷ್ಟೇ ಭಾಳ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಏನು
ಆಮೇಲೆ ಮಾತಾಡೋಣ. ಓಕೆ, ಆಲ್ ದಿ ಬೆಸ್ಟ್ ಸರ್. ತಮಗೂ ಅಷ್ಟೇ, ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನವಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವ ಸಂಭ್ರಮಿಸುವಂಥ ಇವತ್ತು ತಮ್ಮ ಮುಂದೆ ಬಿಡುಗಡೆ ಆಗಿದೆ. ನಾವೆಲ್ಲ ನೋಡಿದ್ದೀವಿ. ಭಾಳ ಕೇಳೋದಕ್ಕೆ ಭಾಳ ಇಂಪಾಗಿದೆ. ಜೊತೆಗೆ ಪಿಕ್ಚರೈಸೇಷನ್ನು ಸಹ ಆ ಸ್ಪಾಟು, ಲೊಕೇಶನ್ನು ಎಲ್ಲ ನಿಜವಾಗ್ಲೂ ಅದ್ಭುತವಾಗಿದೆ. ಎಲ್ಲ ಸಾಂಗ್ಸು ಅಷ್ಟೇ ನೀವು ಕೇಳಿಸಿದ್ದೀರ ನನಗೆ. ಹಾಗಾಗಿ ಈ ಚಿತ್ರ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾಯಿದೆ ಅಂತ ನೋಡಿದೆ. ಐ ವಿಶ್ ಆಲ್ ದ ಕಾಸ್ಟ್ ಆ್ಯಂಡ್ ಕ್ರೂ ಆಫ್ ದಿಸ್ ಮೂವಿ ಆಲ್ ದ ಬೆಸ್ಟ್. ಇದು ಯಶಸ್ವಿಯಾಗಿ ಸಿನಿಮಾ ಹೊರಹೊಮ್ಮಲಿ ಅಂತ ಆಶಿಸ್ತಾ, ಇದಕ್ಕೆ ಶ್ರಮಪಟ್ಟಿರುವಂಥ ಎಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ, ಚಲವಾದಿ ಕುಮಾರ್ ಅವರಿಗೆ, ನಮ್ಮ ನಾಗಶೇಖರ್ ಅವರಿಗೆ, ಮ್ಯೂಸಿಕ್ ಡೈರೆಕ್ಟರ್ ಆದ ಶ್ರೀಧರ್ ಅವರಿಗೆ, ಸೋನು ನಿಗಮ್ ಹಾಡಿರುವಂಥ ಹಾಡು ಮತ್ತು ಕನ್ನಡದಲ್ಲಿ ಕೇಳುವಂಥ ಒಂದು ಅವಕಾಶ. ಸೊ ಮತ್ತು ಸಿನಿಮಾದ ಯಶಸ್ಸು ಆಶಿಸ್ತಾ, ಇವತ್ತಿನ ಬರ್ಡೇ ಬಾಯ್ ನಾಗಶೇಖರ್ ಅವರಿಗೂ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಥ್ಯಾಂಕ್ ಯು ಸಾಹೇಬ್ರೆ. ನಮ್ಮ ನಾಗಶೇಖರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಧ್ಯಕ್ಷರೇ. ಭಗವಂತ ನಿಮಗೆ ಆಯುರಾರೋಗ್ಯ, ಸುಖ, ಶಾಂತಿ ಕೊಡಲಿ. ಇನ್ನು 10 ಇಂಥ ಸಿನಿಮಾಗಳನ್ನ ಮಾಡಲಿ ಅಂತ ಆಶಿಸ್ತಾ, ಈ ಸಿನಿಮಾ ಇದು ಮೂಲ ಕಾರಣ ನಮ್ಮ ಶ್ರೀಧರ್ ಇವರಿಗೆ ಸಂಭ್ರಮ ಕೊಡಲೇಬೇಕು. ಅಲ್ಲ, ನೀವು ಮ್ಯೂಸಿಕ್ ಎಕ್ಸಲೆಂಟ್ ಮಾಡಿದ್ದೀರಾ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಡೈರೆಕ್ಟರ್ ನೀವು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಪ್ರೊಡ್ಯೂಸರು ಕೇಳಿದ್ದನ್ನು ಕೇಳಿದಾಗ ಕೊಟ್ಟಿದ್ದಾರೆ. ಅದಕ್ಕೆ ಈ ಹಾಡು ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಯಾಕಂದರೆ ಉಪೇಂದ್ರ ಸರ್ ಒಪ್ಕೊಂಡ್ಮೇಲೆ ಇದ್ರ ಬಗ್ಗೆ ಮಾತೇ ಇಲ್ಲ. ಈ ಸಿನಿಮಾ ಎಕ್ಸಲೆಂಟ್ ಆಗುತ್ತೆ. ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಎ ಹೈಯೆಸ್ಟ್ ರೆಕಾರ್ಡ್ ಆಗುತ್ತೆ. ನಮ್ಮ ನಾಗಶೇಖರ್ ಬಗ್ಗೆ ಹೇಳ್ಬೇಕಾದ್ರೆ ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಭಾಳ ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಜನಕ್ಕೆ. ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ ಅಂತ ಸಂಪೂರ್ಣ ನಂಬಿಕೆ ಬಂತು ಹಾಡು ನೋಡಿದ ಮೇಲೆ. ಆ ಮೇಕಿಂಗು, ಲೊಕೇಶನ್ಸು, ಆ ಕ್ಯಾಮ್ರಾ, ಟೆಕ್ನಿಕಲ್ 100% ಸೌಂಡ್ ಆಗಿದೆ. ಯಾವುದೇ ಕಾರಣಕ್ಕೂ ಈ ಸಿನಿಮಾ ಹಿಟ್ಟಾಗಿರೋ ಸಂಶಯ ಇಲ್ಲ. ಇಡಿಸ್ಬೋದು. ನಿಮ್ದು ಹಾಕಿದ ದುಡ್ಡುಗಳು 100% ಬರಲಿ. ನಮ್ಮ ಛಲವಾದಿಯವರು ಛಲ ತೋರಿಸ್ಯಾರೆ. ಆ ಛಲ ತೋರಿಸಿ ಸಿನಿಮಾ ಮಾಡೋದಕ್ಕೆ ಭಗವಂತ ನನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಮತ್ತೊಮ್ಮೆ ನಮ್ಮ ಗೋಕುಲ್ ಫಿಲಮ್ಸ್ ವೆರಿ ಲಕ್ಕಿ ಹ್ಯಾಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ನಮ್ಮ ಕಿಟ್ಟಪ್ಪ ಬಿಡಿ ನಗನಾಗ್ತಾ ಇರ್ತಾರೆ. ಇದು ಮುದ್ದಾಗಿ ಏನು ಸರ್, ಇವಾಗ ಬಿಕಮ್ ಏಜ್ ಒಂದು 15 ವರ್ಷ ಕಡಿಮೆ ಆಗಿಬಿಟ್ಟಿದೆ. ನಾವು ನೋಡ್ತಾ ಇದ್ದರೆ ಅಷ್ಟು ಚೆನ್ನಾಗಿ ಕಾಣ್ತಾರೆ ಮುದ್ದಾಗಿ. ಸಿನಿಮಾ ಅಷ್ಟು ಒಳ್ಳೆಯದಾಗಲಿ. ಸಂಜು ವೆಟ್ಸ್ ಗೀತಾ ಪಾರ್ಟ್ 1 ತುಂಬ ಚೆನ್ನಾಗಿತ್ತು. ಇದು ಇನ್ನೂ ತುಂಬ ಚೆನ್ನಾಗಿದೆ ಅಂತ ನಂಬಿಕೆ ಹಾರೈಸ್ತಾ, ರವಿಶಂಕರ್ ಸತ್ಯ ಹೆಗಡೆ ಅವರು ಇದ್ರೆ ಕರ್ಕೊಬನ್ನಿ. ಸತ್ಯ ಹೆಗಡೆ ಅವರು ಫುಲ್ ಸ್ಕೋರು ಹೇಳ್ತಾ ಮತ್ತೊಮ್ಮೆ ಸಿನಿಮಾ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಎರಡನೇ ದೊಡ್ಡ ಧನ್ಯವಾದಗಳು. ಅವರು ಒಂಥರ ಹಠವಾದಿ, ಛಲವಾದಿ ಅಲ್ವಾ. ಅವ್ರ ಕಷ್ಟ, ಅವ್ರ ಹಠ ಇದೆಲ್ಲ, ಅವ್ರು ತಡ್ಕೊಂಡಿದ್ರು ಸಾಕಿದ್ರಲ್ಲ, ಇಂಥ ಒಂದು ಮಗನ ಪಡೆದಕ್ಕೆ ನೀವು ಧನ್ಯವಾದಗಳು ಹೇಳ್ಕೊಂತೀನಿ. ಅಲ್ಲ, ನನಗೆ ನಾನು ಯಾಕೆ ಥ್ಯಾಂಕ್ಸ್ ಹೇಳಬೇಕು? ಎಷ್ಟೊತ್ತಿಗೆ ಹೋದ್ರೂ ಬಾಗಲ್ ತೆಗಿತಾರೆ. ಏನು ಮಾಡ್ತಾರೆ? ಯಾಕಂದರೆ ನೀವು ಮಾತಾಡೋದ್ಮೇಲೆ ಮುಗ್ದೈತೆ, ಯಾವುದಕ್ಕೂ ಅರ್ಥ ಇರಲ್ಲ. ಅಂದರೆ ನಾನು ಮಾತಾಡಿದ್ರೆ ಅರ್ಥ ಇರಲ್ಲ. ನಾನು ಇವತ್ತಿನ ಕೇಂದ್ರ ಬಿಂದು ಶ್ರೀಧರ್ ಸಂಭ್ರಮ್. ನನಗೆ ಜಗ್ಗೇಶ್ ಅವರು ನಾನು ಮಾತಾಡೋ ಹೋಗೋ ಒಂದು ಮಾತು ಹೇಳಿದರು. ನಾನು ಸ್ನಾನ ಮಾಡ್ತಾಯಿದ್ದೆ. ಸ್ನಾನ ಮಾಡೋ ಟೈಮಲ್ಲಿ ಅಲ್ಲಿ ಸಾಂಗ್ ಓಪನ್ ಆಯಿತು. ಸಂಜು ಮತ್ತು ಗೀತಾ ಅಂತ ಬಂತು. ಹಂಗೆ ನಿಲ್ಲಿಸ್ಬಿಟ್ಟು ನನ್ನ ಹೆಂಡ್ತಿನ ಕರೆದ್ಬಿಟ್ಟು ಯಾವ ಸಿನಿಮಾದೇ ಇದು ಸಾಂಗು ಅಂತೆ. ಇನ್ನೂ ರಿಲೀಸ್ ಆಗಿಲ್ಲ, ಸಂಜು ವೆಟ್ಸ್ ಗೀತಾ ಸಿನಿಮಾದಂತೆ ಅಂದ ತಕ್ಷಣ 100ಕ್ಕೆ 100 ಭಾಗ ಈ ಸಿನಿಮಾ ಸಕ್ಸಸ್ಸು ಅಂತ ಅವ್ರು ಹೇಳಿದ್ರಂತೆ. ಅದನ್ನು ನನಗೆ ಅವ್ರು ಹೇಳಿದರು. ಈಗ ಉಪೇಂದ್ರ ಅವ್ರು ಹೇಳಿದ್ರು ಅಂದ್ರೆ ಮೂರಾಯಿತು. 2 ಸೂಪರ್ ಡೂಪರ್ ಹಿಟ್ ಆಗಲೇಬೇಕು. ಜೊತೆಯಲ್ಲಿ ಅಮ್ಮ, ನಿಮ್ಗಳಿಗೆ ಮೈಸೂರಲ್ಲಿ ಹೇಳಿದ್ದೆ ಅಂತ ಕಾಣಿಸ್ತದಲ್ಲ, ಹೇಳಿದ್ದೆ ತಾನೇ? ಮೊದಲು ನಿಮ್ಮಿಬ್ಬರಿಗೂ ರಾಷ್ಟ್ರಪತಿಗಳಿಗೆ ಕಾಗದ ಬರೆದು ಇಂಥ ಮಗನ ಎತ್ಬಿಟ್ಟು ಇನ್ನೂ ಹಿಂಗಿದಿರಲ್ಲ ಅಂತ ಹೇಳ್ಬಿಟ್ಟು ಅವಾರ್ಡ್ ಕೊಡಿಸ್ಬೇಕಮ್ಮ. ಎಲ್ಲಿ ಹೋದ್ರೂ ಇದೆ ನೋಡ್ರಿ, ಓಪನ್ ಆಗಿ ಹೇಳ್ತಾರೆ. ಎಷ್ಟೊತ್ತಿಗೆ ಬಂದರೂ ಬಾಗಿಲು ತೆಗಿತಾರೆ ಅಂತ. ಇದನ್ನು ನನಗೊಂದು ಮೈಸೂರಲ್ಲಿ ನಿಮ್ಮ ಮುಂದೆನೇ 100 ಸಾರಿ ಹೇಳಿದ್ದ. ಇರಲಿ, ಅವನನ್ನು ಸಹಿಸ್ಕೊಂಡಿದ್ದೀರಲ್ಲ, ಅದಕ್ಕೆ ನಿಮ್ಮಿಬ್ಬರು ಪಾದ ಚರಣಗಳಿಗೆ ನಮಸ್ಕರಿಸ್ತಾ ಕಿಟ್ಟಪ್ಪನ ಓಪನಿಂಗಲ್ಲಿ ಅವ್ರು ಇನ್ನೂ ಸೀರಿಯಲಲ್ಲಿದ್ದರು. ಸಿನಿಮಾ ಮಾಡಬೇಕು ಅಂತ ಹೇಳಿ ಗಾಂಧಿನಗರ ಹೋಟೆಲ್ ರೂಮ್ ಹಾಕಿ ಸಾಯಿ ಪ್ರಕಾಶ್ ಅವ್ರನ್ನ ಕರೆದು ಒಂದು ತೆಲುಗು ಪಿಕ್ಚರ್ನು ತೋರಿಸಿ ಅವತ್ತು ಮಾಡಬೇಕು ಅಂತಿದ್ದು. ಅದನ್ನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಬೇರೆ ಮಾಡಿದ್ವಿ, ಅದು ಬೇರೆ ಮಾತು. ಆದರೆ ಅಂಥ ಒಂದು ವ್ಯವಸ್ಥೆಯನ್ನು ಬಾಪ ನೀನು ಜ್ಞಾಪಿಸ್ಕೊತ ಇದ್ರು. ಬಾರಪ್ಪ ಬಾರೆ, ಉಪ್ಪಿ ಸರ್ ಜ್ಞಾಪಿಸ್ಕೊತ ಇರು. ಬಾರ, ಕಿಟ್ಟಪ್ಪ ಜ್ಞಾಪಿಸ್ಕೊಳ್ಳೋದು ಬೇರೆ ಯಾವ ಲ್ಯಾಂಗ್ವೇಜ್ಗೂ ಕಡಿಮೆ ಇಲ್ದಿರ ನಮ್ಮ ನಾಗಶೇಖರ್ ಅವರು ಈ ಹಾಡುಗಳಾಗಲಿ ಸ್ಟೋರಿ ಆಗಲಿ ತೆಗೆದಿದ್ದಾರೆ ಅಂತ ನನ್ನ ಅಭಿಪ್ರಾಯ.
ನಾನು ಕಣ್ಣಾರೆ ನೋಡಿದ್ದೀನಿ. ಸೂಪರ್ ಡೂಪರ್ ಹಿಟ್ ಆಗುತ್ತೆ ಫಿಲಮ್ಮು. ಸಂಜು ವೆಡ್ಸ್ ಗೀತಾ ಚಿತ್ರದಿಂದ ಇದನ್ನು ಕೇಳುವ ಮಜಾ ಬೇರೆ ಲೆವೆಲ್ಗೆ ಇದೆ. ಕೇಳಿ. ಥ್ಯಾಂಕ್ ಯು. ಸ್ಪೆಷಲಿ ನಮ್ಮ ಉಪ್ಪಿ ಸರ್, ನಾನು ಲಾಸ್ಟ್ ಮಿನಿಟಲ್ಲಿ ರಿಕ್ವೆಸ್ಟ್ ಮಾಡಿದೆ, ಬಂದು ಈ ಪ್ರೋಗ್ರಾಮ್ನ ಇಷ್ಟು ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಗುರುಗಳು ಮಾಧುರಿ ಚೆನ್ನೈ ಅವರು, ನಮ್ಮ ಮಂಜುನಾಥ್ ಸಾಹೇಬರು, IAS, ಹಾಗೆ ಅಕ್ಕ. ಥ್ಯಾಂಕ್ ಯು. ಆಮೇಲೆ ಬೇರೆ ಕಾರ್ಯಕ್ರಮ ತೊಂದರೆ ಆಗುತ್ತೆ. ಫೋಟೋ ಬನ್ನಿ ಗುರುಗಳೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.